ನ್ಯೂಸ್ ಅರ್ಪಿಸುವ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಸೀಸನ್ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಫ್ಲಾಟ್ಸ್ ನ ಖರೀದಿ ಮಾಡ್ತಿದ್ದಾರೆ. ಇನ್ನು ಕೆಲವರಿಗೆ ಇನ್ನೂ ಗೊಂದಲ ಇರುತ್ತೆ, ಎಲ್ಲಿ ಖರೀದಿ ಮಾಡಬೇಕು ಅಂತ. ಆ ಗೊಂದಲ ಎಲ್ಲ ಬೇಡ, ಯಾಕಂದ್ರೆ ನೀವು ನೇರವಾಗಿ ಕಿಂಗ್ಸ್ಟನ್ ವೆಂಚರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಏನಿದು ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಬೇಕಾ, ಹಿನ್ನೆಲೆ ಏನು, ಯಾವಾಗ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜ್ಯೋತಿಶ್ವರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಹೇ ಮ್ಯಾಮ್, ಹಲೋ. ಎಸ್ ಸರ್, ಇತ್ತೀಚಿನ ದಿನಗಳಲ್ಲಿ ಆಸ್ ಐ ಮೆನ್ಷನ್ಡ್ ತುಂಬಾ ಜನರು ಫ್ಲಾಟ್ನ ಖರೀದಿ ಮಾಡ್ತಿದ್ದಾರೆ. ಹೀಗಾಗಿ ಸೊ ಆ ಗೊಂದಲ ಅನ್ನೋದಿರುತ್ತೆ, ಎಲ್ಲಿ ಪರ್ಚೇಸ್ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಡೈರೆಕ್ಟಾಗೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡಬೇಕು ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾವು ಈಗಾಗಲೇ ತಿಳಿಸಿದ್ದೀವಿ. ಸೊ ನಿಮ್ಮ ಒಂದು ಪ್ರಾಜೆಕ್ಟ್ ಬಗ್ಗೆ ತಿಳಿಸೋದಾದ್ರೆ, ಯಾವಾಗ ಇದು ಆರಂಭ ಆಯಿತು, ಅದರ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಸರ್. ಆ್ಯಕ್ಚುಲಿ ನಾವು ಈ ಪ್ರಾಜೆಕ್ಟ್ಸ್ ಎಲ್ಲ 2006ಇಂದ ಶುರು ಮಾಡಿದ್ವಿ ಮೇಡಮ್. ಆವಾಗ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿರೋದು ಇಂಡಿಪೆಂಡೆಂಟ್ ವಿಲ್ಲಾಸ್ ಅಂತ ಸ್ಟಾರ್ಟ್ ಮಾಡಿರೋದು. ಅದು ಅಫೋರ್ಡಬಲ್ ವಿಲ್ಲಾಸ್. ಆ ಟೈಮಲ್ಲಿ ಬಡ್ಜೆಟ್ ಹೌಸಿಂಗ್ ಅಂತಲೇ ನಾವು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿರೋದು. ಅದು ಆ ಕಾನ್ಸಂಟ್ರೇಷನ್ ಇವಾಗ್ಲೂ ನಾವು ಎಲ್ಲರಿಗೂ ಮನೆ ಮಾಡಬೇಕು ಅಂತ ಒಂದು ರೀತಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಬಡ್ಜೆಟಿಂಗ್ ಹೌಸಿಂಗ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ budget segment very cleanly from the day one till today we are concentrating on budget segment. Villa start ಮಾಡುವಾಗ ನಾವು ಇನಿಷಿಯಲ್ ಆಗಿ ಒಂದು ರೋ ಹೌಸಸ್ ಥರ ಸ್ಟಾರ್ಟ್ ಮಾಡಿರೋದು. ದಟ್ ಕಮ್ಸ್ ರೇಂಜ್ ಅಂಡರ್ 30 to 40 lakhs ಆ ಥರ ಶುರು ಮಾಡಿರೋದು. ಆ ಟೈಮಲ್ಲೇ ಅದು ಸೆಗ್ಮೆಂಟೇ ಗುಡ್ ಸೆಗ್ಮೆಂಟ್, ಕ್ಯಾಚ್ಮೆಂಟ್ ಸೆಗ್ಮೆಂಟ್. ಎಲ್ಲರಿಗೂ ಮನೆ ಆಗ್ಬೇಕಂದ್ರೆ ಅದು ವೆರಿ ಕ್ಯಾಚ್ಮೆಂಟ್ ಸೆಗ್ಮೆಂಟ್. ಇವಾಗ ಅದೂ ಹಂಗೆ ಇದೆ. ನಾವು ಕಿಂಗ್ಸ್ಟನ್ ವೆಂಚರ್ಸಲ್ಲೇ ತುಂಬ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಅದರಲ್ಲಿ ತುಂಬ ಬಡ್ಜೆಟ್ ಸೆಗ್ಮೆಂಟ್ನು ನಾವು ಕ್ಯಾಚ್ಮೆಂಟ್ ಮಾಡಿ ಈಗ ಅಫೋರ್ಡಬಲಿಂದ ಸ್ವಲ್ಪ ಲಕ್ಸುರಿಯಸ್ ಕಾನ್ಸಂಟ್ರೇಷನ್ ಮಾಡಿ ವಿ ಆರ್ ಕಮಿಂಗ್ ಅಪ್ ಫ್ರಮ್ 30 to 50 lakhs ಆ್ಯಂಡ್ ವಿ ಕಮ್ ಅಪ್ ಟು 50 to 80 lakhs. ಆ ಬಡ್ಜೆಟ್ ಸೆಗ್ಮೆಂಟ್ something luxury beyond a budget segment we came up to 50 to 80 lakhs actually. ಆ ಸೆಗ್ಮೆಂಟಲ್ಲೇ ಇದು ಹೆಂಗಂದ್ರೆ ಮೇಡಮ್, ಪ್ರಿಸಮ್ ಹೆಂಗಿರುತ್ತೋ ಕೆಳಗಡೆ ಬಡ್ಜೆಟ್ ಸೆಗ್ಮೆಂಟು ತುಂಬ ಜನ ಇರ್ತಾರೋ, ಆ್ಯಂಡ್ ಮಿಡಲ್ ಸೆಗ್ಮೆಂಟ್ ಈಸ್ ಎ ಲಿಟಲ್ ಬಿಟ್ ಲಕ್ಸುರಿ ಸೆಗ್ಮೆಂಟ್, ಆ್ಯಂಡ್ ಅಪ್ಪರ್ ಸೆಗ್ಮೆಂಟ್ ಈಸ್ ಎ ಹೈ ಸೆಗ್ಮೆಂಟ್ ವೇರ್ ವಿ ಆರ್ ವೆರಿ ಮಚ್ ಕಾನ್ಸಂಟ್ರೇಟಿಂಗ್ ಆನ್ ದ ಲೋ ಸೆಗ್ಮೆಂಟ್ ಆ್ಯಂಡ್ ದ ಮಿಡ್ ಸೆಗ್ಮೆಂಟ್. ಆ್ಯಂಡ್ ಈಗ ನಾವು ಕಂಪ್ಲೀಟಾಗಿ ಈಗ ಫಸ್ಟ್ ಲೆವೆಲಿಂದ ಸೆಕೆಂಡ್ ಲೆವೆಲ್ಗೆ ಈಗ ಫುಲ್ಫಿಲ್ ಮಾಡ್ತಾ ಇರೋದು. ಎಕ್ಸಾಕ್ಟ್ಲಿ. ನಮ್ಮ ಸೊಸೈಟಿಯಲ್ಲಿ ಎಲ್ಲ ಥರ ಜನನೂ ಇರ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಇರ್ತಾರೆ, ಹೈಯರ್ ಕ್ಲಾಸ್ ಫ್ಯಾಮಿಲಿಯವ್ರು ಇರ್ತಾರೆ. ಸೊ ಇದು ಅವ್ರಿಗೆ ಬಹಳ ಉಪಯೋಗ ಆಗುತ್ತೆ ಸರ್. ಸರ್, ಯಾವಾಗ ನಿಮ್ಮ ಪ್ರಾಜೆಕ್ಟ್ ಆರಂಭ ಆಗಿದ್ದು? ಮೇಡಮ್, ನಮ್ಮದು ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಒಂದು 3 ಪ್ರಾಜೆಕ್ಟ್ ನಡೀತಾ ಇದೆ ಮೇಡಮ್. ಆ್ಯಂಡ್ ಸಮ್ವಟ್ ಏರಿಯಾಸ್ ಈಸ್ ಲೈಕ್ ಡಿಪೆಂಡಿಂಗ್ ಆನ್ IT ಸೆಗ್ಮೆಂಟ್. ವೇರೆವರ್ IT ಸೆಗ್ಮೆಂಟ್ಸ್ ಇದ್ರೆ ಅಲ್ಲಿ ನಮಗೆ ಲಿವಿಂಗ್ ಒಂದು ಕೆಲಸಗಳು ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. ಈವನ್ ಒಂದು IT ಸೆಗ್ಮೆಂಟಿಂದ ತುಂಬ ಜನ ಅಲ್ಲಿ ಕೆಲಸನೂ ಅವ್ರಿಗೆ ಅವಕಾಶ ಜಾಸ್ತಿ ಇರುತ್ತೆ. ಅದು ಅಲ್ಲಿ ನಾವು ಕಾನ್ಸಂಟ್ರೇಷನ್ ಜಾಸ್ತಿ ನಾವು ಮಾಡೋದು, IT ಸೆಗ್ಮೆಂಟ್ಸ್ನೇ ನಾವು ಕಾನ್ಸಂಟ್ರೇಷನ್ ಮಾಡೋದು. ಅಲ್ಲಿಂದ ಅಫೋರ್ಡಬಲ್ ಹೌಸಿಂಗ್ ಎಲ್ಲ ನಾವು ಅವರಿಂದ ಮಿಕ್ಕಿದ ಜನನೂ ನಮಗೆ ನಮ್ಮ ಪ್ರಾಜೆಕ್ಟ್ಸು ಲೈಕ್ ಮಾಡ್ತಾರೆ ಮೇಡಮ್. ಆ ಥರ ನಮಗೆ ಈಗ ವೈಟ್ ಫೀಲ್ಡು, KR ಪುರಮು ಆ ಥರ ತುಂಬ ಸೆಗ್ಮೆಂಟ್ಸಲ್ಲೇ ನಾವು ಕೀ ಪ್ಲೇಯರ್ ಆಗಿ ಎಲ್ಲರಿಗೂ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ಮೇಡಮ್ ನಾವು. ಓಕೆ, ಈ ರೀತಿಯಾದಂಥ ಪ್ರಾಜೆಕ್ಟ್ಸ್ ಸ್ಟಾರ್ಟಪ್ ಮಾಡಿದಾಗ ನೀವು ಫೇಸ್ ಮಾಡಿದಂಥ ಕೆಲವು ಚಾಲೆಂಜಸ್ ಬಗ್ಗೆ ಹೇಳೋದಾದರೆ? ಚಾಲೆಂಜಸ್ ಅಂತ ಆ್ಯಕ್ಚುಲಿ ಇದು ಎಕ್ಸಲೆನ್ಸಿ ಬಗ್ಗೆ ಹೇಳ್ತಾ ಇರೋದು. ಎಕ್ಸಲೆನ್ಸಿ ಅಂದ್ರೆ ಸೋ ಮಚ್ ಆಫ್ ಸ್ಲೀಪ್ಲೆಸ್ ನೈಟ್ಸ್ ಆ್ಯಂಡ್ ಅರ್ಲಿ ವೇಕಪ್ಸ್ ಆ್ಯಂಡ್ ತುಂಬ ಸ್ಟ್ರಗಲ್ಸ್ ಆ್ಯಂಡ್ ಎಲ್ಲ ಸ್ಟ್ರಗಲ್ಸ್, ಇದರ್ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಆರ್ ಪವರ್ ವರ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಗಲ್ಸ್ ಎಲ್ಲ ಇರುತ್ತೆ ಅದು. ಆ್ಯಂಡ್ ಡೈಲಿ ಲೈಫ್ ಅನ್ನೋದು ಬಿಸ್ನೆಸ್ ಮ್ಯಾನ್ ಆಗಬೇಕಂದ್ರೆ ಹಾರ್ಡ್ ವರ್ಕ್ ಲೀಡ್ಸ್ ಟು ದ ಸಕ್ಸಸ್. ಎಸ್, ಎಕ್ಸಾಕ್ಟ್ಲಿ. ಸರ್, ನಿಮ್ಮ ಅರ್ಲಿ ಡೇಸ್ ಬಗ್ಗೆ ಹೇಳೋದಾದರೆ ನಿಮ್ಮ ಎಜುಕೇಷನ್ ಎಲ್ಲಿ ಆಯಿತು, ಏನು? ಮೇಡಮ್, ನಾವು ನಮ್ಮ ಎಜುಕೇಷನ್ ಎಲ್ಲ ಆ್ಯಕ್ಚುಲಿ ತಿರುಪತಿ
ಅಲ್ಲೇ ನಾವು ನಮ್ಮ ಎಜುಕೇಷನ್ ಮಾಡಿರೋದು PU ಎಲ್ಲ. ಆ್ಯಂಡ್ ಮೈ ಇಂಜಿನಿಯರಿಂಗ್ ಐ ಹ್ಯಾವ್ ಡನ್ ವಿತ್ ಇನ್ ಚೆನ್ನೈ ಆ್ಯಕ್ಚುಲಿ. ಆ್ಯಂಡ್ ಐ ಹ್ಯಾವ್ ಡನ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಅದಾದಮೇಲೆ ಆ್ಯಕ್ಚುಲಿ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಇನ್ ಜಾಬ್ ಸೆಗ್ಮೆಂಟ್ ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಫಾದರ್ ಅವರೆಲ್ಲ ಬಿಸ್ನೆಸ್ ಇರೋದ್ರಿಂದ ನಾವು ಬಿಸ್ನೆಸ್ ಮಾಡಬೇಕಂತ ಒಂದು ಆಸೆ ಇತ್ತು. ಅವ್ರಿಗೆ ನಾನು ತಿಳಿಸೋವಾಗ ಅವರು ನಾನು ಯಾವ ಸೆಗ್ಮೆಂಟಲ್ಲಿ ಹೋಗ್ಬೇಕಂತ ಅವರು ಯೋಚನೆ ಮಾಡೋ ಟೈಮಲ್ಲೇ ನಾನು ರಿಯಲ್ ಎಸ್ಟೇಟ್ ಚೂಸ್ ಮಾಡ್ಕೊಂಡಿದ್ದೀನಿ. ಆ ರಿಯಲ್ ಎಸ್ಟೇಟ್ ಚೂಸ್ ಮಾಡಿಕೊಂಡು ಇನಿಷಿಯಲಿ ಡೇಸ್ ಐ ಟೋಲ್ಡ್ ಲೈಕ್ ಸ್ಮಾಲ್ ಸೆಗ್ಮೆಂಟಿಂದ ಸ್ಟಾರ್ಟ್ ಮಾಡಿ ಇವಾಗ ಲಕ್ಸುರಿ ಕ್ಯಾಚ್ಮೆಂಟ್ಸ್ನು ಮಾಡ್ತಾಯಿದ್ವಿ ನಾವು. ಈಗ ನಾವು ವೈಟ್ ಫೀಲ್ಡಲ್ಲೇ ಅದು ದೊಡ್ಡ ಪ್ರಾಜೆಕ್ಟ್ ಆ್ಯಕ್ಚುಲಿ ಆಲ್ಮೋಸ್ಟ್ 3 million square feet ನಾವು ನೆಕ್ಸ್ಟ್ ಸ್ಟೇಜಲ್ಲೇ ನಾವು ಬಿಲ್ಟ್ ಮಾಡೋಕ್ಕೆ ಎಲ್ಲ ನಡೀತಾ ಇದೆ ಮೇಡಮ್ ಕೆಲಸಗಳೆಲ್ಲ. ಓಕೆ, ನೀವು ಹೇಳಿದ್ರಿ ತಂದೆ ಕೂಡ ಬಿಸ್ನೆಸ್ ಮ್ಯಾನ್ ಅಂತ. ಅವರ ಸಪೋರ್ಟ್ ಹೇಗಿತ್ತು? ನೀವು ಇಷ್ಟು ಮಟ್ಟಿಗೆ ಬೆಳೆದಿದ್ದೀರಾ ಅಂದರೆ ಅವರ ಸಪೋರ್ಟ್ ಬಗ್ಗೆ ಹೇಳಲೇಬೇಕಾಗತ್ತೆ. ಸಪೋರ್ಟ್ 100% ಅವ್ರಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾಟ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಆ್ಯಕ್ಚುಲಿ. ಅವರು ಮೋರಲ್ ಸಪೋರ್ಟೇ ನಾವು, ಅದು ತುಂಬ ಅವರ ಆಶೀರ್ವಾದ. ಆ್ಯಂಡ್ ಮೋರಲ್ ಸಪೋರ್ಟ್ ಈಸ್ ಡೆಫಿನೆಟ್ಲಿ ದಟ್ ಶುಡ್ ಬಿ ದೇರ್. ಐ ಹ್ಯಾಡ್ ದಟ್ ಮ್ಯಾಮ್ ವಿತ್ ಮೈ ಫಾದರ್ ಆ್ಯಂಡ್ ಮೈ ಪ್ಯಾರೆಂಟ್ಸ್ ಆ್ಯಕ್ಚುಲಿ. ಅದರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಅವರು ಆ ಲೆವೆಲಲ್ಲೇ ಕಷ್ಟಪಟ್ಟಿರೋದಕ್ಕೆ ನಾವು ಅವ್ರ ಲೆವೆಲ್ಗಾದರೂ ನಾವು ಕಷ್ಟಪಡಬೇಕಂತ ಒಂದು ಮೈಂಡಲ್ಲೇ ಮಾಡಿಕೊಂಡು ನಾವು ಕೆಲಸ ಮಾಡಿರೋದು. ಓಕೆ, ಕಿಂಗ್ಸ್ಟನ್ ವೆಂಚರ್ಸ್ ಅಂದರೆ ಏನು ಸರ್? ಇದರ ನೇಮ್ ಏನು? ಯಾರಿದು ಸಜೆಸ್ಟ್ ಮಾಡಿದ್ದು? ಏನು ಮೇಡಮ್? ಅದು ನನ್ನ ಮೈಂಡಲ್ಲೇ ಬಂದಿರೋದು ಆ್ಯಕ್ಚುಲಿ. ಕಿಂಗ್ಸ್ಟನ್ ಅಂದ್ರೆ ಇಟ್ಸ್ ಸಮಥಿಂಗ್ ನಾನು ಮಾಡೋದು ಇಟ್ ಶುಡ್ ಬಿ ಬಿಗ್. ಓಕೆ, ಕಿಂಗ್ಸ್ಟನ್ ಇಟ್ ಸ್ಪೆಲ್ಸ್ ಲೈಕ್ ಎ ಬಿಗ್. ಇಟ್ ಸೌಂಡ್ಸ್ ಗುಡ್. ಇಟ್ ಸೌಂಡ್ಸ್ ಲೈಕ್ ವೆರಿ ಬಿಗ್. ಕಿಂಗ್ ಕಿಂಗ್ ಅಂದ್ರೇನೆ ಬಿಗ್. ಆ್ಯಂಡ್ ಇಟ್ ಶುಡ್ ಸ್ಪೆಲ್ ಲೈಕ್ ಇನ್ ಎವ್ರಿ ಮೌತ್ ಇಟ್ ಶುಡ್ ಸ್ಪೆಲ್ ಲೈಕ್ ಎ ಎವ್ರಿ ಕಸ್ಟಮರ್ ಹೂ ಪರ್ಚೇಸಸ್ ವಿತ್ ಮೀ he should feel like a king. Exactly. That's where I concentrated to name it as a big name there where it is the Kingston. ಓಕೆ ಸರ್, ನಿಮ್ಮ ಈ ಒಂದು ಪ್ರಾಜೆಕ್ಟಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ, ಏನು ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಮೇಡಮ್, ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 500 ಎಂಪ್ಲಾಯೀಸ್ ಇದ್ದಾರೆ ಮೇಡಮ್. ಈಗ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೇ ವರ್ಕಿಂಗ್ ಡಿಪಾರ್ಟ್ಮೆಂಟ್ಸ್, ಸಿವಿಲ್, ಕನ್ಸ್ಟ್ರಕ್ಷನು, ಆಮೇಲೆ ಅಕೌಂಟ್ಸ್, ಫೈನಾನ್ಸ್, ಮಾರ್ಕೆಟಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೇ ಅವರೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ನಾವು ಈ ಲೆವೆಲಲ್ಲಿ ನಮ್ಮ ಕಿಂಗ್ಸ್ಟನ್ ಅಂತ ನಾವು ಮಾತಾಡಿ ನೀವೆಲ್ಲ ಕಿಂಗ್ ಆಗ್ತಾ ಇದ್ದೀರಾ ಅಷ್ಟೇ. ಈವನ್ ನಾವು ಅವರನ್ನು ಕಿಂಗ್ ಮಾಡಿಸ್ಬೇಕಂತ ನಾವು ಎಲ್ಲರೂ ಇಫ್ ದೇ ಫೀಲ್ಸ್ ಲೈಕ್ ಕಿಂಗ್ ಐ ವಿಲ್ ಬಿ ಡೆಫಿನೆಟ್ಲಿ ಕಿಂಗ್. ಓಕೆ ಓಕೆ ಸರ್, ಎಲ್ಲೆಲ್ಲಿದೆ ನಿಮ್ಮ ಬ್ರಾಂಚಸ್ಸು ಮತ್ತು ಎಲ್ಲೆಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್ ನಡೀತಾ ಇದೆ ಈಗ? ಮೇಡಮ್, ಆ್ಯಸ್ ಆಫ್ ನೋ ಬ್ಯಾಂಗ್ಳೂರಲ್ಲೇ ನಡೀತಾ ಇರೋದು ನಮ್ಮದು. ಇನ್ನು ಮೈಸೂರಲ್ಲೇ ನಾವು ಸ್ಟಾರ್ಟ್ ಮಾಡಬೇಕಂತ ನಮ್ಮ ಫ್ಯೂಚರ್ ಇದಿದೆ. ಆಲ್ರೆಡಿ ಗ್ರೌಂಡ್ ವರ್ಕ್ಸ್ ಎಲ್ಲ ನಡೀತಾ ಇದೆ. ಅಲ್ಲಿನೂ ಮಾಡಬೇಕಂತ ನಮ್ಮ ತುಂಬ ಇದಿದೆ ಮೇಡಮ್. ಓಕೆ, ಇನ್ನು ಬೆಂಗಳೂರು ಕ್ರೌಡ್ ಬಗ್ಗೆ ಹೇಳೋದಾದರೆ, ಯಾಕಂದರೆ ಈಗ ಒಂದು ಫ್ಲ್ಯಾಟ್ ಪರ್ಚೇಸ್ ಮಾಡೋರು ಯಾವ ರೀತಿ ಅವರ ಒಂದು ಮೈಂಡ್ ಸೆಟ್ ಇರುತ್ತೆ ಅನ್ನೋದು ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ನಮ್ಮ ಬೆಂಗಳೂರು ಕ್ರೌಡ್ ಅಥವಾ ಅವರ ಒಂದು ಪರ್ಚೇಸ್ ಬಗ್ಗೆ ಆಗಿರ್ಬೋದು, ಏನು ಹೇಳ್ತೀರಾ ಸರ್? ಮೇಡಮ್, ನಾವು ಆ್ಯಕ್ಚುಲಿ 20 yearsಯಿಂದ ನಾವು ಈ ಫೀಲ್ಡಲ್ಲೇ ನೋಡ್ತಾ ಇರೋದು. ಆ್ಯಂಡ್ ಎವ್ರಿ ಸೆಗ್ಮೆಂಟ್ ಅವರು ನೋಡೋ ರೀತಿ ಹೆಂಗಿರುತ್ತಂತ ನಮ್ಮ ಕ್ಯಾಚ್ಮೆಂಟ್ ನಮಗೆ ಒಂದು ಐಡಿಯಾ ಇದೆ. ಅವ್ರು ಏನು ಪ್ರಾಡಕ್ಟ್ ನೋಡ್ತಾರೋ, ಅವ್ರಿಗೆ ಏನು ಬೇಕಂತ ಒಂದು ನಮ್ಮ ಮೈಂಡಲ್ಲೇ ಸ್ಟಡಿ ಮಾಡಿರೋದು. ಆ ಪ್ರಾಡಕ್ಟ್ ಬಗ್ಗೆ ನಾವು ಯಾವತ್ತೂ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ನಮ್ಮ ಟೀಮ್ ಹತ್ರ. ಐ ಶುಡ್ ರೀಚ್ ದೇರ್ ಮೈಂಡ್, ದೆನ್ ಓನ್ಲಿ ಐ ಕ್ಯಾನ್ ಸೆಲ್ ದಟ್ ಪ್ರಾಡಕ್ಟ್. ಇವಾಗ ಆ ಥರ ನಾವು ಮೈಂಡ್ ಇಟ್ಕೊಂಡು ನಾನು ಎಲ್ಲ ಈವನ್ ಇನ್ನರ್ ಹೌಸ್ ಎವ್ರಿ ಪಾಯಿಂಟ್ಸ್ ಆಗಲಿ, ಏನು ಅವರು ಹೆಂಗೆ ಯೋಚನೆ ಮಾಡ್ತಾರೋ ಅದೆಲ್ಲ ಈವನ್ ನಮ್ಮ ಅಲ್ಲೇ ವಾಸ್ತು ಪ್ರಯಾರಿಟಿ ಕೊಡ್ತೀವಿ ನಾವು. ಆ್ಯಂಡ್ ವಾಸ್ತು plays a very big role in real estate segment. And we concentrate on those things, all things. And ಅದೇ ನನ್ನ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತ ನಾವು ತಿಳ್ಕೊಡ್ತೀವಿ ಮೇಡಮ್. ಓಕೆ ಸರ್, ನಿಮ್ಮ ರೋಲ್ ಮಾಡೆಲ್ ಯಾರು ಈ ಒಂದು ಬಿಸ್ನೆಸ್ಗೆ ಸ್ಫೂರ್ತಿ ನೀಡಿದಂಥವ್ರು? As I said, like my father, ma'am. He is always a businessman. I learned from my childhood. I have seen him like a good businessman. ಅವ್ರಿಗಂತ ಚೆನ್ನಾಗಿ ಆಗಬೇಕಂತಾನೆ ಯಾವತ್ತೂ ನಾವು ಕಷ್ಟಪಟ್ಟಿರೋದು ಮೇಡಮ್. ಓಕೆ, ಮುಂದೆ ಏನೆಲ್ಲ ಗೋಲ್ಸ್ ಇಟ್ಕೊಂಡಿದ್ದೀರಾ ಸರ್ ನೀವು? ಮೇಡಮ್, ಟಾರ್ಗೆಟ್ಸ್ ದೊಡ್ಡದಾಗಿದೆ. ಆ್ಯಕ್ಚುಲಿ ವಿ ವಾಂಟ್ ಟು ಡೂ lakhs of square feet in and around Bangalore ಆ್ಯಕ್ಚುಲಿ.
ಬೆಂಗಳೂರು ಎಷ್ಟು ದೊಡ್ಡದಾಗ್ತಾ ಇದೆಯೋ ಅಷ್ಟು ನಮ್ಮ ಕಂಪ್ನಿನೂ ಗ್ರೋ ಆಗಬೇಕಂತ ನಾವು ತುಂಬ ಇಷ್ಟಪಡ್ತಾ ಇದ್ದೀವಿ ಮೇಡಮ್ ಅದು ಮಾಡೋಕ್ಕೆ. ಓಕೆ, ಸೊ ಪ್ರತಿ ಬೆಂಗಳೂರು ಬೆಳೀತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ರಿಯಲ್ ಎಸ್ಟೇಟ್ನಲ್ಲಿರೋರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದಾ? 100% ಮೇಡಮ್. ಎಲ್ಲ ಕಡೆ ಬಂದ್ರೆ ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಅವ್ರಿಗೆ ಅಂತಲ್ಲ, ಎಲ್ಲರಿಗೂ ಪ್ಲಸ್ ಪಾಯಿಂಟ್. ಒಬ್ಬರು ಬಂದು ಇಲ್ಲಿ ಮಾಡಿದ್ರೆ ಅವ್ರ ಕೆಳಗಡೆ ಒಂದು 4 ಜನ ಡಿಪೆಂಡೆಂಟ್ಸು ಅವರು ಕೆಲಸ ಮಾಡ್ತಾರೋ, ಎಲ್ಲರಿಗೂ ಕೆಲಸ ಕೊಡ್ತಾರೆ. ಅದರಿಂದ ನಾನು 100% ಬೆಂಗಳೂರು ಬೆಳೆಯೋದು ತುಂಬ ಒಳ್ಳೆಯದು ಆ್ಯಕ್ಚುಲಿ. ಎಲ್ಲರಿಗೆ ಬೆಂಗಳೂರು ಅನ್ನೋದು ಒಂದು ಅಮ್ಮನ ಥರ. ಎಷ್ಟು ಜನ ಬಂದ್ರೂ ಅವ್ರಿಗೆಲ್ಲ ತಾಯಿ ಥರ ನೋಡ್ಕೊಳ್ತಾರೋ. ಆ ಥರ ಬೆಂಗಳೂರು ಬೆಳಿಬೇಕು, ಎಲ್ಲ ಕಂಪನೀಸು ಬೆಳಿಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಓಕೆ, ಈ ಥರ ಸಾಕಷ್ಟು ಜನ ಬಿಸ್ನೆಸ್ ಮೆನ್ಸ್ ಇರ್ತಾರೆ, ಸಹಜವಾಗಿ ಕಾಂಪಿಟೇಷನ್ಸ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ಆ ಕಾಂಪಿಟೇಷನ್ಗೆ ಹೇಗೆ ನೀವು ಪ್ರಿಪೇರ್ ಆಗ್ತೀರಾ, ಏನು? ಕಾಂಪಿಟೇಷನ್ ಅಂದ್ರೆ ಆ್ಯಕ್ಚುಲಿ ನಮ್ಮ ವರ್ಕ್ ನಾವು ಮಾಡಿದ್ರೆ ಆ್ಯಕ್ಚುಲಿ ಯು ಶುಡ್ ನಾಟ್ ಫೀಲ್ ಬೇರೆ ಅವ್ರು ನಮ್ಮ ಕಾಂಪಿಟೇಟರ್ ಅಂತ. ನಮ್ಮ ವರ್ಕ್, ನಮ್ಮ ಗೋಲ್ ಏನಿದೆಯೋ ನಾವು ಅದು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಆಪೋಸಿಟ್ ಪರ್ಸನ್ ವಿಲ್ ಫೀಲ್ ಲೈಕ್ ಐ ಆಮ್ ಕಾಂಪಿಟೇಷನ್ ಟು ಹಿಮ್. ನಾವು ಯಾವತ್ತೂ ಬೇರೆಯವರು ನಮ್ಮ ಕಾಂಪಿಟೇಷನ್ ಅಂತ ಯಾವತ್ತೂ ಫೀಲ್ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕಂತ ನಾನು ಅಭಿಪ್ರಾಯ ಪಡ್ತೀನಿ ಮೇಡಮ್ ಯಾವಾಗಲೂ. ಓಕೆ ಸರ್, ಕೊನೆಯದಾಗಿ ಏನು ಹೇಳ್ತೀರಾ? ವಿಸ್ತಾರ ನ್ಯೂಸ್ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಬಗ್ಗೆ ಏನು ಹೇಳ್ತೀರಾ? ಎಕ್ಸಲೆನ್ಸಿ ನಾನು ಹೇಳಿದ್ದೀನಲ್ಲ ಮೇಡಮ್, ಎಕ್ಸಲೆನ್ಸಿ ಅನ್ನೋದು ಆ್ಯಕ್ಚುಲಿ ಒಂದು ಸ್ಮಾಲ್ ವರ್ಡ್, ಬಟ್ ಅದಕ್ಕೆ ತುಂಬ ಸ್ಲೀಪ್ಲೆಸ್ ನೈಟ್ಸ್, ಹಾರ್ಡ್ ವರ್ಕ್, ಅರ್ಲಿ ವೇಕಪ್ಸು, ಹಾರ್ಡ್ ವರ್ಕ್ಸು, ತುಂಬ ಕಷ್ಟಪಡ್ತಾರೋ. ಅದೆಲ್ಲ ಆದಮೇಲೆ ಒಂದು ಎಕ್ಸಲೆನ್ಸಿ ಅನ್ನೋದು ಬರೋದು. ಬಟ್ ಅದು ನನಗೆ ಬಂದಿರೋದು ಆ್ಯಕ್ಚುಲಿ ಐ ಕುಡಂಟ್, ನಾನು ತುಂಬ ಹ್ಯಾಪಿ ಆಗಿದ್ದೀನಿ ನಾನು ಆ್ಯಕ್ಚುಲಿ. ಈ ಥರ ಅವಾರ್ಡ್ಸು ಎವ್ರಿ ಇಯರ್ ನಾನು ವಿಸ್ತಾರದಿಂದ ಧರ್ಮೇಶ್ ಸರ್ ಅಂತ ಅವರು ಈ ಥರ ಕಾರ್ಯಕ್ರಮಗಳು ತುಂಬ ಮಾಡಬೇಕಂತ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದು ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.